म्हणतात महाराज पुण्यवंत व्हावे घेता सज्जनांची नावे निघे माझे वाचा तुटी महालाभ पुकासाठी विश्रांतीच्या ठाव पायी संताची भाव निघे माझे वाचा तुटी महालाभ पुकासाठी तुका म्हणे पापे जाती संताची जपे निघे माझे वाचा तुटी महालाभ तुकासाठी ಪ್ರಸ್ತುತ ಯಾವ ನವಲಗುಂದ ಗ್ರಾಮದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಸ್ಥಾನದಲ್ಲಿ ದರ್ಬಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ಸಂತ ಶಿರೋಮಣಿ ನಾಮದೇವ ಮಹಾರಾಜರ ಪುಣ್ಯ ಆರಾಧನಾ ಅಥವಾ ಸಮಾಧಿ ಸೋಹಳ ಆ ಪುಣ್ಯ ತಿಥಿ ಅವರಿಗೆ ಅಲ್ರಿ ಅದು ತಿಥಿ ಆಗುದು ಯಾರ್ದು ನಮ್ಮದು ಆ ತಿಥಿಗೆ ಮತ್ತು ಪುಣ್ಯ ಆರಾಧನಕ ಮತ್ತು ಸಮಾಧಿ ಸೋಹಳಕ ಬಹಳ ವ್ಯತ್ಯಾಸ ಅದ ನಮ್ಮ ತಿಥಿ ಕೆಲವೇ ವರ್ಷಗಳಲ್ಲಿ ನಾಶಿ ಆಗಿ ಹೋಗ್ತಾ ಇದ್ದಾವ ಹೆಸರು ಉಳಿದಿಲ್ಲ ನಮ್ಮದು ಆದ್ರ ಅವರದು ಮಹಾರಾಜರದು ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಅಮರವಾಗಿ ಹೆಸರು ಉಳಿತಕ್ಕಂಥದ್ದು ಅವರದು ಅದಕ್ಕೆ ಪುಣ್ಯ ಆರಾಧನಾ ನಿಮಿತ್ತವಾಗಿ ಯಾವ 5 ದಿನ ಇತ್ತು ಆದ್ರೆ ಈ ವರ್ಷ ವಿಶೇಷವಾಗಿ 7 ದಿನ ಕಾರ್ಯಕ್ರಮ ಅದು ಶ್ರೀ ಗ್ರಂಥ ರಾಜ ಜ್ಞಾನೇಶ್ವರಿ ಪಾರಾಯಣದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಅವರಿವರನ್ನದೇ ಎಲ್ಲರ ಪಾದಗಳಿಗೂ ನಾನು ನತಮಸ್ತಕನಾಗಿ ಇವತ್ತು ಮಧ್ಯಾಹ್ನ ಅವರದು ಗುಲಾಲದ ಸೇವಾ ನನ್ನ ಪಾಲಿಗೆ ಬಂದದ್ದು ನನ್ನ ಭಾಗ್ಯ ಜಗನ್ನಿಯಾಮಕನಾಗಿರ್ತಕ್ಕಂಥ ಪ್ರಭು ಪಂಢರಾಯನ ಪಾದಗಳಿಗೆ ಹಾಗೂ ವಾಮ ಭಾಗದಲ್ಲಿ ವಿರಾಜಮಾನವಾಗಿ ಶೋಭಿಸುವಂತ ಪಾಂಡುರಂಗ ರುಕ್ಮಾಬಾಯಿಯವರ ಪಾದಗಳಿಗೆ ನಾನು ನತಮಸ್ತಕನಾಗಿ ಅವರಿವರನ್ನದೇ ಅಬಾಲ ವೃದ್ಧರನ್ನೊಳಗೊಂಡು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧದವರಿಗೆ ಏನು ಅದಿರಲ್ಲ ತಾವು ಸಂತರು ಜ್ಞಾನಿಗಳು ತಮ್ಮ ಪಾದಗಳಿಗೆ ನತಮಸ್ತಕನಾಗಿ ಯಾವ ಈ ನವಲಗುಂದ ಕ್ಷೇತ್ರದ ತಪೋ ಒಡೆಯನಾಗಿರ್ತಕ್ಕಂಥ ಯಾವ ನವಲಗುಂದ ನಾಗಲಿಂಗ ಯತೀಶ್ವರ ಮಹಾತ್ಮರು ಅವರು ಸಾಮಾನ್ಯರಲ್ಲ ಅವಧೂತ ಚಕ್ರವರ್ತಿಗಳಾಗಿ ಹೋದರು ಯಾವಾಗ ಸಿದ್ಧಾರೂಢರು ಶಿಶುನಾಳ ಶರೀಫರು ಅವರು ಸಮಕಾಲೀನರು ಅದೇ ವೇಳೆಗೆ ಕರ್ನಾಟಕದ ಕೀರ್ತಿಯ ಪತಾಕೆಯನ್ನ ಮುಗಿಲೆತ್ತರದವರೆಗೆ ಹಾರಿಸಿದಂಥ ಪವಾಡ ಮಹಾನ್ ಪುರುಷರು ಜನಿಸಿದಂಥ ಪುಣ್ಯ ಭೂಮಿ ಇದು ಆ ಪವಾಡಗಳು ಹೇಳಲಿಕ್ಕೆ ಸಾಕಷ್ಟು ಅದಾವ ಆದರೆ ಅದಕ್ಕೆ ಇಲ್ಲಿ ಚಾನ್ಸ್ ಇಲ್ಲ ಈಗ ಸದ್ಯ ಇರಲಿ ನಾನು ತಮ್ಮೆಲ್ಲರ ಆಜ್ಞೆಯ ಅನುಸಾರವಾಗಿ ಗುಲಾಲ ಸೇವೆ ನನ್ನ ಪಾಲಿಗೆ ಬಂದದ್ದು ನನ್ನ ಭಾಗ್ಯ. ಆದ ಕಾರಣ
ಯಥಾಮತಿ ಯಥಾವಕಾಶ ಯಥಾ ಪ್ರಮಾಣ. ಯಾಕ ನಾಮದೇವರಾಯರ ಚರಿತ್ರನ ಹೇಳ್ಬೇಕಾಕತಿ ಇವತ್ತಿನ ದಿವಸ. ಸೇವೆಗಾಗಿ ತೆಗೆದುಕೊಂಡಿರತಕ್ಕಂಥ ಅಭಂಗ ಯಾವ ಮಹಾವೈಷ್ಣವ ವಿಶ್ವ ವಂದ್ಯ ವಿಶ್ವ ಪೂಜನೀಯ ಪಂಚಮ ವೇದಗಳು ಎಷ್ಟ್ರಿ? 4. ಆದರ ತುಕಾರಾಮ ಮಹಾರಾಜರು 5ನೇ ವೇದವನ್ನು ನಿರ್ಮಾಣ ಮಾಡಿದರು. ಅದು ತುಕಾರಾಮ ಗಾಥ. ಪಂಚಮ ವೇದ ನಿರ್ಮಾಣ ಮಾಡಿದಂಥ ಯಾವ ತುಕಾರಾಮ ಮಹಾರಾಜರ 4 ಚರಣದ ಅಭಂಗ ಸಂತಪರ ಅಭಂಗ. ಪುಣ್ಯವಂತ ಭಾವೇ ಘೇತ ಸಜ್ಜನಾಂಚಿ ನಾವೇ. ಹಾಗಾದರೆ ನಾವು ನೀವೆಲ್ಲರೂ ಎದರ ಸಲುವಾಗಿ ಬಡದಾಡ್ತಾ ಇದ್ದೇವೆ? ಪುಣ್ಯದ ಸಲುವಾಗಿ ನಾವು ನೀವು ಎಲ್ಲರೂ ಪ್ರಾಪ್ತಿಗೋಸ್ಕರ ಇಲ್ಲಿ ಬಂದಿದ್ದೇವೆ, ಹೌದಿಲ್ರಿ? ಆದರೆ ಇದು ನಾವು ನೀವು ಎಲ್ಲರೂ ಗಳಿಸತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಶುದ್ಧ ಪುಣ್ಯ ಇಲ್ಲ, ಮಿಶ್ರಿತವಾಗ್ಯದ. ಶುದ್ಧ ಪುಣ್ಯ ಎದರಲ್ಲಿ ಐತೆ ಅಂತ ಕೇಳಿದ್ರೆ ಕೇವಲ ಭಗವಂತನ ನಾಮಸ್ಮರಣೆಯಲ್ಲಿ ಮಾತ್ರ ಅದ. ಜಪ ತಪ ಕರ್ಮಗಳಲ್ಲಿ ಇಲ್ಲ. ದಾನ ಧರ್ಮ ಮಾಡುವುದರಲ್ಲಿ ಪುಣ್ಯ ಬರ್ತದ ಖರೆ, ಬಂದು ಏನಾಗ್ತೈತಿ ಅಂತ ಕೇಳಿದ್ರೆ ಅದು ಅಹಂಕಾರ ಪ್ರಾಪ್ತಿಯಾಗಿ ಅಧೋಗತಿಗೆ ಒಯ್ತೈತಿ. ಆದರೆ ಶುದ್ಧ ಪುಣ್ಯ ಬರಬೇಕಾದರೆ ಭಗವಂತನ ನಾಮಸ್ಮರಣೆ. ಪುಣ್ಯವಂತ ಭಾವೇ ಘೇತಾ ಸಜ್ಜನಾಂಚಿ ನಾವೇ, ನೇಘೆ ಮಾಜೆ ವಾಚಾ ತುಟಿ ಮಹಾಲಾಭ ಪುಕಾಸಾಠಿ. ಸಜ್ಜನರು ಸಂತರು ಅಂತ ಯಾರಿಗನ್ಬೇಕು? ಇಲ್ಲಿ ಒಂದು ಪ್ರಶ್ನೆನ ಬರ್ತದೆ. ಸಜ್ಜನರು ಸಂತರು ಯಾರಂತ ಕೇಳಿದರ ಇದ್ದ ವಸ್ತುವನ್ನು ಇದ್ದಂತೆ ತಿಳಿದುಕೊಳ್ಳುವವರೇ ಸಂತರು. ಯಾಕಂದ್ರ ವಸ್ತುವಿನಲ್ಲಿ ಗುಣ 2 ಐತ್ರಿ, ಭೇದ ಐತಿ. ಅದು ಇರುವುದು ಒಂದು, ತೋರ್ಸುವುದು ಒಂದು ಮಾಡ್ತತಿ. ನಾವು ಏನರ್ತೀವಿ? ತೋರ್ಸುವುದರ ಬೆನ್ನು ಹತ್ತಿ ಹೊರತಾಗಿ ನಿಜವಾದ ವಸ್ತುವಿನ ಕಡೆಗೆ ಬೆನ್ನು ಹತ್ತಿಲ್ಲ. ಅದರ ಸಲುವಾಗಿ ಸಂತರು ಏನು ಮಾಡ್ತಾ ಇದ್ದಾರೆ? ಇದ್ದ ವಸ್ತುವನ್ನ ಹೇಗೆ ಅದ ಆ ರೀತಿ ತಿಳಿದುಕೊಳ್ಳೋರು. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಯಾರು ತಿಳ್ಕೊತಾ ಇದ್ದಾರೆ ಅವರು ಸಜ್ಜನರು. ನೇಘೆ ಮಾಜೆ ವಾಚಾ ತುಟಿ ಮಹಾಲಾಭ ಪುಕಾಸಾಟಿ. ಅವರ ವಾಚ ಅಂದ್ರೆ ಏನ್ರಿ? ವಾಣಿ. ಸಂತರ ಶರಣರ ವಾಣಿ ಹೇಗೆ ಇರ್ತದ? ನಿಮ್ಮ ಹ್ಯಾಂಗದ ವಾಣಿ? ನಿಮ್ಮ ಹ್ಯಾಂಗದಾವ ಅಂತ ಕೇಳಿದ್ರ ಮುಂಜಾನೆ ಹಿಡಿದು ಸಂಚನಕ ನಾವು ನುಡಿದ್ರೆ ಎಂಥ ವಾಣಿ ಅಂದ್ರೆ ಬರೇ ನಿರ್ವಾಣಿನ ಐತಿ ಹೊರತಾಗಿ ವಾಣಿ ಶುದ್ಧವಾಗಿ ಇಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಸ್ಫಟಿಕದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದ್ ಅಹುದ್ ಅಹುದೆನಬೇಕು. ಹಂಗ ನುಡಿಬೇಕು ವಾಣಿ ಅಂದ್ರ ಮಧುರ ವಾಣಿ ಇರಬೇಕು. ಅಂಥ ವಾಣಿ ಇದ್ದವರು ಯಾರು? ಸಂತರು. ನೇಘೆ ಮಾಜೆ ವಾಚ್ಯ ತುತಿ. ಅವರ ವಾಣಿಯಿಂದ ಮಹಾಲಾಭ ಪುಕಾಸಾಟಿ. ಮಹಾಲಾಭ ಯಾವ್ದ್ರಿ? ಜನ್ಮ ಮರಣದ ಬಿಡುಗಡೆ ಮಹಾಲಾಭ. ಇದು ವ್ಯಾವಹಾರಿಕವಾಗಿ ಲೌಕಿಕ ಲಾಭ, ಅದು ಬೇರೆ. ಅದನ್ನ ತೋರಿಸಿಕೊಡ್ತಕ್ಕಂಥವರು ಸಂತರು. ಮಹಾಲಾಭ ಪುಕಾಸಾಟಿ. ವಿಶ್ರಾಂತಿಯ ಠಾವ ಬಾಯಿ ಸಂತಾಂಚಿಯ ಭಾವ. ನಮ್ಮ ವಿಶ್ರಾಂತಿಯ ದಿನಗಳನ್ನ ಸಂಸಾರ ಮಾಡ್ರಿ ಬೇಡ ಅಂದಿಲ್ಲ, ಕಾಯಕ ಮಾಡ್ರಿ ಬೇಡ ಅಂದಿಲ್ಲ. ಕಾಯಕದೊಳಗನ ಮಾಡ್ತಾನ ಕಾಯಕ ಮಾಡ್ತಾನ ಆ ಭಗವಂತನ ನಾಮಸ್ಮರಣೆ ಮಾಡ್ರಿ. ಆ ವಿಶ್ರಾಂತಿಯ ದಿನಗಳನ್ನ ಸಂತರ ಶರಣರ ಸಂಘದೊಳಗ ಒಡನಾಟದೊಳಗ ನಮ್ಮ ಆಯುಷ್ಯವನ್ನ ಕಳೀರಿ. ಅಲ್ಲಿ ಯಾಕೆ ಕಳಿಬೇಕು? ಅದಕ್ಕೆ ದೊಡ್ಡ ಲಾಭ ಐತೆ. ಸಂತ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ವಜ್ಜಿನಂತೆ. ಆದ ಕಾರಣ ಕೊನೆ ಕ್ಷಣಗಳನ್ನ ಆ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ಕಳೀರಿ. ಭಾವ ಹೇಗಿರಬೇಕು?
ಸಂತಾಚಿಯ ಭಾವ ನಮ್ಮ ನಿಮ್ಮ ಎಲ್ಲ ಭಾವ ಮಂಗ್ಯನ ಭಾವಗೆ ಪ್ರಥಮ ಭಾವ ಶುದ್ಧದರ ಅಂಗಿ ವೈರಾಗ್ಯ ಭರ. ಪ್ರಥಮದಲ್ಲಿ ನಮ್ಮ ಭಾವನೆ ಶುದ್ಧ ಇರಬೇಕು. ಆ ಶುದ್ಧವಾದ ಭಾವನೆ ಇದ್ರೆ ಮಾತ್ರ ಶುದ್ಧ ಪುಣ್ಯ ದೊರಕತೈತಿ. ತುಕಾಮನೆ ಪಾಪೆ ಜಾತಿ ಸಂತಾಂತಿಯಾತಿ. ಈ 4 ಚರಣದ ಅಭಂಗ ನಾವು ವಿಸ್ತಾರ ಮಾಡಲಿಕ್ಕೆ, ಯಾಕಂದ್ರೆ ಆ ಗುರುಗಳ ಸದ್ಗುರುಗಳ ಕೃಪಾ ಆಶೀರ್ವಾದ ಬೇಕಾಗ್ತದೆ. ಆ ಸದ್ಗುರುಗಳ ಕೃಪಾ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ನೀವೆಲ್ಲರೂ ಸೇವೆಯನ್ನು ಪ್ರಾರಂಭ ಮಾಡೋಣ. ಪಾಂಡುರಂಗ ಕಾರು ಪ್ರಥಮ ಯಾವ ಪ್ರಥಮದಲ್ಲಿ ಆರಾಧ್ಯ ದೈವನಾಗಿರ್ತಕ್ಕಂಥ ಪ್ರಭು ಪಂಡರಾಯನ ಪಾದಗಳಿಗೆ ಹಾಗೂ ವಾಮ ಭಾಗದಲ್ಲಿ ವಿರಾಜಮಾನವಾಗಿ ಶೋಭಿಸತಕ್ಕಂಥ ರುಕ್ಮಿಣಿ ಮಾತಾ ಹಾಗೂ ಎಲ್ಲ ಸಂತರ ಪಾದಗಳಿಗೆ 2ನೇ ನಮಸ್ಕಾರವನ್ನು ತಿಳಿಸಿ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವ ಸಂತ ಶಿರೋಮಣಿ ನಾಮದೇವ್ ಮಹಾರಾಜರು ದಾಮು ಸೇಠ ಗುಣಾಯಿಯವರ ಉದರದಲ್ಲಿ ಜನಿಸಿದಂಥ ಮಹಾತ್ಮರು. ಆದರೆ ಇವರ ಜನ್ಮ ಹೇಗಾಗೈತೆ ಅಂತ ಕೇಳಿದ್ರೆ ಹಿಂದ ಸ್ವಲ್ಪ ಹೋಗಿ ನೋಡಿದ್ರ ಇತಿಹಾಸದೊಳಗೆ ಬರ್ತದ. ಇವರು ಅಯೋನಿ ಸಂಭವ ಜನನ ಇವರದು. ಇವರಿಗೆ ವೃದ್ಧಾಪ್ಯ ವಯಸ್ಸು ಪ್ರಾಪ್ತಿಯಾಗಿತ್ತು. ದಾಮುಸೇಠ ಗುಣಾಯಿಯವರಿಗೆ ಪುತ್ರ ವಾತ್ಸಲ್ಯ ಇರಲಿಲ್ಲ. ಭಗವಂತನಲ್ಲಿ ಬೇಡಿಕೊಂಡ್ರು, ಏನು ಪಾಂಡುರಂಗ, ಇಷ್ಟು ದಿನಗಳ ವರ್ಷವು ಆಯುಷ್ಯ ಸಂಸಾರದಲ್ಲಿ ಕಳೆದೀವಿ, ನಿನ್ನ ಸೇವೆಯೊಳಗೆ ನಾವು ಮಾಡಿದ್ದೀವಿ, ಖರೆ ನಮಗೆ ಪುತ್ರ ಇರಲಿಲ್ಲ ಅಂತ ಭಗವಂತನಲ್ಲಿ ಅರಿಕೆ ಮಾಡಿಕೊಂಡಾಗ ಕೊನೆಯ ಕ್ಷಣದಲ್ಲಿ ಅರಿಕೆ ಪ್ರಾಪ್ತಿ ಆಯ್ತ್ರಿ. ಅದು ಹೆಂಗೆ ಪ್ರಾಪ್ತಿ ಆಯ್ತಂದ್ರು, ದಾಮು ಶೇಠರವರು ಬೆಳಗಿನ ಜಾವ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಸ್ನಾನಕ್ಕೆ ಹೋದಾಗ ಒಂದು ದಿನ ಏನಾಯ್ತು ಪ್ರಸಂಗ ಅಂತ ಕೇಳಿದ್ರ, ಸ್ನಾನ ಮಾಡಿ ತಮ್ಮ ಸ್ನಾನದ ಸೇವೆಯನ್ನು ಮುಗಿಸ್ಕೊಂಡು ವಾಪಸ್ ಬರುವಂತಹ ವೇಳೆಯೊಳಗೆ ನದಿಯೊಳಗೆ ಒಂದು ಚಿಪ್ಪು ತೇಲಿ ಬಂತು. ಚಿಪ್ಪು ಇದರಿಗೆ ಅವರ ಇದರಿಗೆ ಚಿಪ್ಪು ತೇಲಿ ಬಂದಾಗ ಅದನ್ನು ತೆಗೆದುಕೊಂಡ್ರು. ಅವರ ಕನಸಿನೊಳಗೂ ಆಕಾಶವಾಣಿ ಆಗಿತ್ತು, ಕನಸು ಬಿದ್ದಿತ್ತು ಅವರಿಗೆ, ಸ್ವಪ್ನದೊಳಗಾಗಿತ್ತು. ಅದೇ ಪ್ರಕಾರ ಇಲ್ಲಿ ಆ ಚಿಪ್ಪು ಅವರ ಎದುರಿಗೆ ಬಂತು. ತೆಗೆದುಕೊಂಡು ಮನೆಗೆ ಬಂದು ನೋಡಿದರು. ಆ ಚಿಪ್ಪನ್ನು ಓಪನ್ ಮಾಡಿ ನೋಡಿದಾಗ ತೇಜ ಪುಂಜವಾಗಿರ್ತಕ್ಕಂತಹ ಗಂಡು ಮಗು ಇತ್ತು. ಅದನ್ನ ನೋಡ್ರಿ, ವೃದ್ಧಾಪ್ಯ ಆಯುಷ್ಯ ಆದರೂ ಕೂಡ
ಆ ತಾಯಿಯ ಹೃದಯದಲ್ಲಿ ಸ್ತನಗಳಲ್ಲಿ ಮಧುರವಾಗಿರ್ತಕ್ಕಂಥ ಹಾಲು ಉತ್ಪನ್ನ ಆಯ್ತು. ಯಾಕಂದ್ರೆ ಅವನ ಕೃಪಾ ಕಟಾಕ್ಷ. ಅವನ ಕೃಪಾ ಕಟಾಕ್ಷ ಆದ್ರೆ ಏನು ಆಗಲಿಕ್ಕೆ ಶಕ್ಯತಾ ಇಲ್ಲ. ಹೋತಾ ಕೃಪಾ ತುಮಚೆ ಪಶುಬೋಲೆ ವೇದ ನಿರ್ಜೀವ ಚಾಲೆ ಬಿಚ್ಚಿ ಮಹಿಮಾ ಆಗಾದ. ಇದು ಮರಾಠಿ ಒಳಗೆ. ಕನ್ನಡದೊಳಗೆ ನಿನ್ನೆ ಪ್ರವಚನದೊಳಗೆ ಹೇಳೇನಿ. ಅದನ್ನ ಬೇಕಾದ್ರೆ ಈಗ ಸದ್ಯ ನಾವು ನೋಡ್ಬೇಕಂದ್ರ ನಮ್ಮ ರಾಮದುರ್ಗ ಗ್ರಾಮದಲ್ಲಿ ಗೊಣ್ಣಾಗರ ಗ್ರಾಮ ಅಂತ ಒಂದು ಊರೈತಿ. ಸಿದ್ದೇಶ ಅಲ್ಲಿನ ಚಿದಾನಂದ ಅವಧೂತರು ತಪಶ್ಚರ್ಯವನ್ನು ಮಾಡಿದಂತಹ ಪವಿತ್ರವಾದ ಜಾಗ ಐತಿ. ಅಲ್ಲಿ ಪ್ರಸಂಗ ಏನಾಗಿತ್ತು? ನೀನೊಲಿದರೆ ಕೊಣರು ಓದಯ್ಯ. ಅದರ ಸಲುವಾಗಿ ಅಲ್ಲಿ ಬರಡ ಆಗಿರತಕ್ಕಂಥ ವೃಕ್ಷ, ಆಲದ ವೃಕ್ಷ ದೊಡ್ಡದೈತಿ ಖರೆ, ಅದು ಒಣಗಿ ಹೋಗಿತ್ತು, ಸಿಡಿಯಾದಿತ್ತು. ಅದನ್ನ ಏನು ಮಾಡಿದ್ರು? ಕಡಿಯಬೇಕಂತ ಪಂಚಾಯತಿ ಅವರು ಹರಾಜು ಮಾಡಿದರು, ಕೊಂಡ್ರು. ಇನ್ನ ಮಾರನೇ ದಿವಸ ಆಳ ಮನುಷ್ಯನ ಕರೆದುಕೊಂಡು ಆ ಗಿಡವನ್ನು ಸಂಹಾರ ಮಾಡಬೇಕಂತ ಹೋದ್ರು. ಬೆಳಗ ಆಗ ಕೊಡಿದ್ರೆ ಆಲದ ಮರ ಚಿಗುತ್ತ ಹಸಿದ್ರಿಂದ ತುಂಬಿಬಿಟ್ಟು ಇವತ್ತಿಗೂ ನೋಡಲಿಕ್ಕೆ ಸಿಗುತ್ತದ. ನಮಗ ಹತ್ತಿರದಲ್ಲೇ ಇದ್ರೂ ಕೂಡ ಅದರ ಮಹತ್ವ ನಮಗೆ ಗೊತ್ತಾಗಿಲ್ಲ. ಎಲ್ಲಿ ಉತ್ತರ ಪ್ರದೇಶದಿಂದ ಬ್ರಾಹ್ಮಣರು ಇವತ್ತಿಗೂ ಪ್ರತಿ ವರ್ಷ ಬರ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ. ಇರಲಿ, ಅದೇ ಪ್ರಕಾರವಾಗಿ ಹಾಲು ಉತ್ಪನ್ನ ಆಯಿತು. ನಾಮದೇವರಾಯರು ಬೆಳೆದು ದೊಡ್ಡವರಾದರು. ಅವರು ಮನೆತನದಲ್ಲಿ ಏನಿತ್ತು ಅಂತಂದ್ರೆ ಸಿಂಪಿ ವಂಶಸ್ಥರು ಅವರು. ಇವತ್ತು ಕೂಡ ನಾಮದೇವ್ ಸಿಂಪಿ ವ್ಯವಸ್ಥಿತರು ಸಾಕಷ್ಟು ಜನ ಇದ್ದಾರೆ. ಅವರ ತಂದೆಯ ಕಾಯಕ ಅರಿವಿ ವ್ಯಾಪಾರ ಮಾಡಲಿಕ್ಕೆ ಊರ ಸಂತಿಗೆ ಹೋಗುವುದು. ನಾಮದೇವರಾಯರು ಸಾಮಾನ್ಯರಲ್ಲ, ಸಾಕ್ಷಾತ್ ಭಗವಂತನ ಅವತಾರ, 5ನೇ ಅವತಾರ. ಕೃತಯುಗದಲ್ಲಿ ಪ್ರಹ್ಲಾದ, ತ್ರೇತಾಯುಗದಲ್ಲಿ ಅಂಗದ, ದ್ವಾಪಾರದಲ್ಲಿ ಉದ್ಧವ, ತುಕಾರಾಮರ ಮಹಾರಾಜರು 5ನೇ ಅವತಾರ. ಕಲಿಯುಗದೊಳಗೆ ನಾಮದೇವರಾಯರ ಅವತಾರ ಅಂತ ಸ್ಪಷ್ಟ ನಿರ್ಣಯ ಐತಿ. ಅಂತಹ ಕಲಿಯುಗದೊಳಗೆ ಅವತಾರ ಆಗಿರ್ತಕ್ಕಂಥ ಯಾವ ನಾಮದೇವರಾಯರು ಭಗವಂತನಿಗೆ ಅತಿ ಪ್ರಿಯ ಲಡಿವಾಳ ಭಕ್ತರಾಗಿದ್ದರು. ಲಡಿವಾಳ ಭಕ್ತರನ್ನ ಹೆಂಗ ಲಂಗೋಟಿ ಗೆಳತನ ನಂತೀವಲ್ಲ, ಅತಿ ಪ್ರೇಮದಿಂದ ಸಣ್ಣವರಿದ್ದಾಗ ಗೆಳತನ, ಹಂಗ ಪರಮಾತ್ಮನಿಗೂ ಅವರಿಗೂ ಸಂಬಂಧ, ನಿಕಟವಾದ ಸಂಬಂಧ ಇತ್ತು, ಗೆಳೆತನ ಇತ್ತು. ಅವರು ಜ್ಞಾನ ಸಾಕಷ್ಟು ಇತ್ತು ಅವ್ರ ಹತ್ತಕ್ಕೆ. ನಾಮದೇವ್ರ ಅರ್ಥ ಸಾಮಾನ್ಯ ಇರಲಿಲ್ಲ, ಜ್ಞಾನ ಇತ್ತು. ಅದರ ಜ್ಞಾನ ಜಗತ್ತಿಗೆ ತೋರಿಸಬೇಕಂತ ಭಗವಂತ ಏನು ಮಾಡಿದ? ಕಪಟ ನಾಟಕ ಸೂತ್ರಧಾರಿ ಒಂದು ನಾಟಕ ಪ್ರಯೋಗ ಮಾಡಿದ. ಅವಾಗ ಆ ನಾಮದೇವರಾಯರು ಕೂಡಿ ಆಡ್ತಾ ಇದ್ರು. ಅವ್ರಿಗೆ ಏನಾಗಿತ್ತು ಅಂತ ಕೇಳಿದ್ರೆ, ಏನು ಬಿಡ, ಅವರ ಅದಲ್ಲ, ಭಗವಂತ ಹೌದಲ್ಲ, ಅವೇನು ಅಂತ ಕ್ಯಾಸ ಒಂದು ಆ ಇದರೊಳಗೆ ಹೋಗಿ ಬಿಟ್ಟಿತ್ತು. ಆದ್ರೆ ತನ್ನ ಚತುರತೆಯನ್ನು ತೋರಿಸಬೇಕಂತ ತಿಳಿದುಕೊಂಡು ಏನು ಮಾಡಿದ್ರು? ನಾಮದೇವರಾಯರಿಗೆ ಒಂದು ಘಟನೆಯನ್ನ ಏರ್ಪಡಿಸಿದರು. ಯಾವ ಈಗ ಸಂತರು ನಾಮದೇವರಾಯರು ಹೊರತುಪಡಿಸಿ ಜ್ಞಾನೇಶ್ವರ್, ಮುಕ್ತಾಬಾಯಿ, ಸೋಪಾನ್ ಕಾಕ, ಉಳಿದ ಎಲ್ಲ ಸಂತರು ಏನು ಮಾಡಿದ್ರು? ದಿಂಡಿ ತೆಗೆದುಕೊಂಡು ಹೋಗ್ತಾ ನಾಮದೇವರಾಯರ ಜೊತೆಗೆ ಎಲ್ಲ ಕೂಡಿ ಹೆಂಗ ಪಾದಯಾತ್ರೆ ಹೋಗ್ತೀವಲ್ಲ ಹಂಗ ತೀರ್ಥ ಕ್ಷೇತ್ರಾರ್ಚನೆ ಮಾಡ್ಕೋತ ಬಂದ್ರು. ಎಲ್ಲಿ ಗೋರಾ ಕುಂಬಾರನ ಮನೆಗೆ ವಸ್ತಿಗೆ ಬಂದ್ರೆ, ಗೋರಾ ಕುಂಬಾರ್ ಕಾಕನ ಮನೆಗೆ ವಸ್ತಿಗೆ ಬಂದಾಗ ಗೋರಾ ಕುಂಬಾರ್ ಕಾಕಾಗ ಆಜ್ಞೆಯನ್ನ ಮಾಡ್ತಾ ಇದ್ದಾರ. ಆಜ್ಞೆಯನ್ನ ಮಾಡಿದರು. ಅಷ್ಟೊತ್ತೊಣಗೊಡ್ದೆ ಬೆಳೆದು ದೊಡ್ಡವರಾಗಿದ್ರು, ಇವರು ವಯಸ್ಸು ಪ್ರಾಪ್ತಿ ಆಗಿತ್ತು. ಆದಾಗ ಅವರು ಏನು ಮಾಡಿದರು? ಬಹಳ ಮಹಾನು ಭಕ್ತ. ಅಂಥ ಭಕ್ತರು ಇವತ್ತಿಗೆ ಸಿಗೋದು ಬಹಳ ಕಠಿಣ. ಆದ್ರೆ ಅವರು ನಿಷ್ಕಾಮ ಸೇವಾ ಅವ್ರದ್ದು.
ಕುಂಬಾರ ಕಾಕಂದು ನಿಷ್ಕಾಮ ಸೇವಾ. ಅಲ್ಲಿ ಪ್ರಸಂಗ ಏನಾಯ್ತು ಅಂತ ಕೇಳಿದ್ರ, ಜ್ಞಾನೇಶ್ವರ ಮಾವುಲಿಯವರು ಗೋರಾ ಕಾಕಾಗ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತಿನ ದಿವಸ ನಿಮ್ಮ ಮನೆಯೊಳಗೆ ನಾವು ವಸ್ತಿ ಇರ್ತೀವಪ್ಪ, ಇಲ್ಲಿ ಸೇವಾ ಆಗ್ತತಿ, ಭಾಳ ಚಲೋ ಆತ್ರಿ, ಯಾರು ಬೇಡ ಅಂತಾರು. ಆಯ್ತು, ರಾತ್ರಿ ಸೇವಾ ಆತು, ಎಲ್ಲ ಆತು, ಪ್ರಸಾದನೂ ಆತು. ಕುಂಬಾರ ಗಾಕ, ನಿನ್ನಿಂದ ಒಂದು ನಮಗೆ ಕೆಲಸ ಆಗ್ಬೇಕಾಗಿತ್ತು. ಏನ್ರಿ, ಈಗೇನು ನಾವು ಇಲ್ಲೇನು ಅದೀವಲ್ಲ, ಸೇರಿವಲ್ಲ, ಇದರಲ್ಲಿ ಹಸಿ ಗಡಿಗೆ ಆಗೋದವು, ಸುಟ್ಟ ಗಡಿಗೆ ಆಗೋದವು ಅನ್ನೋದು ನಿನ್ನಿಂದ ಇದಾಗಬೇಕು. ಅವಾಗ ಏನಾಯ್ತು ಪ್ರಸಂಗ ಅಂತ ಕೇಳಿದ್ರ, ಆಜ್ಞೆಯನ್ನು ಶಿರಸ ವಹಿಸಿ ನಮಸ್ಕಾರ ಮಾಡಿ ತಾನು ಮಾಡತಕ್ಕಂಥ ಕಾಯಕ ಗಡಿಗೆ ಮಾಡಾಕ ಒಂದು ಕೊಡತಿರ್ತದ ನೋಡ್ತಿಲ್ಲ, ಅದನ್ನು ತೆಗೆದುಕೊಂಡು ಬಂದು ಸರತಿಯಿಂದ ಎಲ್ಲರ ತಲೆಗೆ ಏಟು ಕೊಟ್ಕೋತಾ ಬಂದ್ರು. ಏಟು ಕೊಟ್ಕೊಂತ ಬಂದಾಗ ನಾಮದೇವರಾಯರ ಸರತಿ ಬಂದಾಗ ಆ ಗೋರಾ ಕುಂಬಾರ್ ಕಾಕ ಇನ್ನೇನು ಪೆಟ್ಟು ಹಾಕಬೇಕು ಅನ್ನುವಷ್ಟರೊಳಗೆ ಮ್ಯಾಲೆ ಕೈ ಹಿಡ, ಹೇ ನಾನು ಯಾರು? ಪರಮಾತ್ಮನ ಪರಮ ಭಕ್ತ, ಲಡಿವಾಳ ಭಕ್ತ ಇದ್ದೇನೆ, ನನ್ನಂಥವನ್ನ ಇದು ಮಾಡ್ತೀಯ? ಅವಾಗ ವಿನಯದಿಂದ ಎಲ್ಲರಿಗೂ ಹೇಳ್ತಾ ಇದ್ದಾನ, ಮಹಾರಾಜ ಇದು ಒಂದು ಗಡಿಗೆ ಮಾತ್ರ ಸುಟ್ಟಿಲ್ಲ ನೋಡ್ರಿ. ಯಾಕ? ಗುರು ಉಪದೇಶ ಆಗಲಾರದ ಯಾರಿಗೂ ಮೋಕ್ಷ ಇಲ್ಲ. ಗಡಿಗೆ ಯಾಕೆ ಸುಟ್ಟಿಲ್ಲ ಅಂತ ಕೇಳಿದ್ರ, ಸಾಕಷ್ಟು ಪಂಡಿತ ಜ್ಞಾನಿ ಇದ್ದ ನಾಮದೇವರಾಯರು, ಆದ ಗುರು ಉಪದೇಶ ಆಗಿರಲಿಲ್ಲ. ಆ ಗುರು ಉಪದೇಶಕ್ಕೋಸ್ಕರ ಅಹಂಕಾರ ಪ್ರಾಪ್ತಿ ಆಗಿಬಿಟ್ಟು ನೋಡ್ರಿ. ಓಹೋ, ನನಗೆ ಇಂಥ ಅವಮಾನ ಮಾಡಿದ್ರಲ್ಲ ಸಂತರು ಅಂತ ತಿಳಿದುಕೊಂಡು, ಇಲ್ಲಪ್ಪ ಅವರು ಮಾಡಿದ್ದು ಖರೆ ಐತಿ, ಹೇಳಿದ್ದು ಖರೆ ಐತಿ, ಹಾಗಾದ್ರೆ ನಾನೇನು ಮಾಡಬೇಕು? ಹಿಂಗೆ ಹೋಗು, ಅಲ್ಲಿ ನಿನಗೆ ಒಬ್ಬರು ಗುರುಗಳದಾರ. ಯಾರು? ವಿಶ್ವಭಕೇಚರ್ ಅಂದ್ರೆ ಅವ್ರ. ಹಾ, ವಿಶ್ವಭಕೇಚರ್ ಅಂತಕ್ಕಂಥವರು ಅಲ್ಲಿ ಔಂದಿ ನಾಗನಾಥ ಇದ್ರೊಳಗ ಅದಾರ, ಅಲ್ಲಿ ಹೋಗು ನೀನು ಅಂತ ತಿಳಿದುಕೊಂಡು ಹೇಳಿದಾಗ ಹೋಗ್ತಾ ಇದ್ದಾರ. ಗುರುವನ್ನ ಹುಡುಕಿಕೊಂಡು ಹೋದಂಥ ವೇಳೆಯೊಳಗ ಅಲ್ಲಿ ನಾಮದೇವರಾಯರು ಅವರು ವಯೋವೃದ್ಧರ ಹಾಗೆ ಏನು ಮಾಡಿದ್ರು, ಕೈಕಾಲು ಕಿತ್ತಿಡಾಕ್ ಬರೋಂಗಿಲ್ಲ, ಆಯುಷ್ಯ ಕೊನೆ ಗಳಿಗೆಯೊಳಗೆ ಹೆಂಗಿರ್ತೈತಿ ಅಂತ ತಮ್ಗೆಲ್ಲ ಗೊತ್ತೈತಿ. ಅಂಥ ಸ್ಥಿತಿಯೊಳಗ ಕಣ್ಣು ಕಾಣೋಂಗಿಲ್ಲ, ಕಿವಿ ಕೇಳಂಗಿಲ್ಲ, ಮಾತನಾಡ್ಲಿಕ್ಕೆ ಬರೋಂಗಿಲ್ಲ, ಕಾಲು ಎತ್ತಿಡಕ್ಕೆ ಆಗೋದಂತೂ ಅಂಥ ಪರಿಸ್ಥಿತಿಯೊಳಗ ಲಿಂಗದ ಮೇಲೆ ಕಾಲಿಟ್ಟು ಮಲ್ಕೊಂಡಿರ್ತಾ ಇತ್ತು. ಅಲ್ಲಿಗೆ ಹೋಗಿ ನಾಮದೇವರಾಯರು ನೋಡಿದಾಗ ಆಶ್ಚರ್ಯ ಆಕತಿ. ಹೇ, ಏನ್ ಮಾಡಕ್ ಹತ್ತಿದಿ ನೀನು? ದೇವರ ಮೇಲೆ, ತಲೆಯ ಮೇಲೆ ಕಾಲಿಟ್ಟು ಮಲಗಿದೆಯಲ್ಲ, ಕಾಲು ಕಿತ್ತಿಡು. ಅವಾಗ ಹೇಳ್ತಾ ಇದ್ದಾರೆ, ನನಗ ಕಣ್ಣು ಕಾಣುವಲ್ದು, ಕಿವಿ ಕೇಳುವಲ್ದು, ಎತ್ತಿಡಕ್ಕೆ ಶಕ್ತಿ ಇಲ್ಲಪ್ಪ, ನೀವ ಕಿತ್ತಿಡ್ರಿ ಅಂತಂದಾಗ ಕಿತ್ತಿಡಾಕ್ ಹೋದ್ರು. ನಾಮದೇವ್ರ ಕಿತ್ತಿಡಾಕ್ ಹೋದಾಗ ಎಲ್ಲಿ ಕಿತ್ತಿಡ್ತಾರ ಅಲ್ಲಿ ಒಂದು ಲಿಂಗ ಉತ್ಪನ್ನ ಆಯ್ತು. ಬಿಡುಕ ಜೇ ಜೇ ದೇಖನೆ ಸಕಳಂ ತೇಚೆ ಮಾನಿಜೆ ಭಗವಂತ. ಎಲ್ಲಿ ಇಡ್ತಾರ ಅಲ್ಲೆಲ್ಲ ಲಿಂಗ ಉತ್ಪನ್ನ ಆಗಕ್ ಹತ್ತಿವು. ಅವಾಗ ಇಡೀ ಎಲ್ಲ ಪೃಥ್ವಿ ಸುತ್ತ ಹಾಕಿದು ಎಲ್ಲ ಕಡೆ ಲಿಂಗ ಉತ್ಪನ್ನ ಆಯ್ತು. ಅವಾಗ ಇನ್ನು ಎಲ್ಲಿ ಇಡಲಿ ಈ ಪಾದವನ್ನಂತ ಕೇಳಿದ್ರೆ ನನ್ನ ಮಸ್ತಕದ ಮೇಲೆ ಗುರುವಿನ ಜ್ಞಾನ ಆಯ್ತು. ಅವಾಗ ಮಸ್ತಕದ ಮೇಲೆ ಆ ಪಾದಹಸ್ತವನ್ನು ಇರಿಸಿಕೊಂಡು ಜ್ಞಾನ ಬೋಧನೆಯನ್ನು ಮಾಡಿಕೊಂಡು ಗುರುಪದೇಶ ತೆಗೆದುಕೊಳ್ತಾ ಇದ್ದಾರ ಯಾವ ನಾಮದೇವರಾಯ. ಅವಾಗ ಯಾವ ಗಾವು ನಾಚು ವಿಟ್ಟು ತುಜಾ ಕರು ಅನ್ನುವಾದ ದೇಖಿಲೆ ಚರಣ ಅದೇನಾಯ್ತು ನೋಡಿ, ಅಭಂಗದೊಳಗೆ ಬರ್ತೈತೆ. ಅದ ಆ ಅಭಂಗದೊಳಗ ಇದೇ ಬರ್ತೈತಿ. ಎಲ್ಲ ದೇಖಿಲೆ ಲೋಚನ ವಿಟೆ ಸಹಿತ ಪಾವುಲಿ, ಎಲ್ಲಿ ನೋಡ್ತಿ ಅಲ್ಲಿ ಅವನ ವಿಠಲ್ನ ತುಂಬಿಕೊಡ್ತಾ ಇದ್ದ. ಅವಾಗ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆದ ಬಳಿಕ ಮುಂದ ಒಂದು ಪ್ರಸಂಗದೊಳಗ
ತಂದೆ ಏನು ಮಾಡ್ತಾ ಇದ್ದರು? ಪ್ರತಿನಿತ್ಯ ಅವರು ಭಾವಿಕ ಭಕ್ತರು ನೈವೇದ್ಯವನ್ನ ಅರ್ಪಣೆ ಮಾಡಲಾರ್ದ ಪ್ರಸಾದ ಸೇವನ ಮಾಡ್ತಾ ಇರಲಿಲ್ಲ. ಪ್ರಸಾದ ಸೇವನ ಮಾಡ್ತಾ ಇರಲಿಲ್ಲ. ಅವಾಗ ಒಂದು ದಿನ ಊರಿಗೆ ಹೋದಂಥ ವೇಳೆಯೊಳಗೆ ತಂದೆ ದಾಮು ಸೇಠ, ಇವತ್ತು ನಾನು ಬರೋದಾಗುದಿಲ್ಲಪ್ಪ, ತಡಾಕೈತಿ, ನೀನು ಪಾಂಡುರಂಗನಿಗೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡಿ ಬಾ. ಆಯ್ತು, ಅರ್ಪಣೆ ಮಾಡಲಿಕ್ಕೆ ಹೋದ. ಹೇಳಿದ ಪ್ರಕಾರ ಪಾಂಡುರಂಗನ ಆಲಯಕ್ಕೆ ಹೋಗಿ ಮುಂದೆ ಪ್ರಸಾದವನ್ನು ಇರಿಸಿ ಪಾಂಡುರಂಗನಿಗೆ ಅನಂತ ಯಾವ ನಾಮಾವಳಿಯಿಂದ ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಜಗದ್ವ್ಯಾಪಕ ಜನಾರ್ದನ ಆನಂದ ಘನ ಅವಿನಾಶ ಸಕಲ ದೇವ ಆದಿದೇವ ಹೀಗೆ ಆ ಪಾಂಡುರಂಗನನ್ನ ನಾಮಾವಳಿಯಿಂದ ಸ್ತುತಿಸಿ ನೈವೇದ್ಯವನ್ನ ಅರ್ಪಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನ. ಅವು ಎಲ್ಲಿ ತಿನ್ಬೇಕ್ರಿ? ಯಾಕ ಈಗ ನಮ್ಮಲ್ಲಿನೂ ಮಾಡ್ತಾರ್ರಿ ಮಹಾರಾಜ್ರ ಮನಿಯೊಳಗೆ ಪ್ರಸಾದ. ಅವರು ಭಾಳ ಶಾನ್ಯಾರ ಅದಾರ್ರಿ. ಮತ್ತ ಇಲ್ಲ ನಾಕ್ ಹೋಗ್ಬೇಡ್ರಿ, ನಮಗಿಂತ ಹೆಚ್ಚು ಅವರಲ್ಲಿ ಬುದ್ಧಿ ಅದ. ಅವರು ಮೋಕ್ಷವನ್ನು ಕಂಡುಕೊಂಡಿದಾರ. ಅದೇನೋ ಅಂತಾರಲ್ಲ, ಹಂಗ ಆ ಯುಕ್ತಿಗೆ ಅನುಸಾರವಾಗಿ ಅವರು ಕಂಡುಕೊಂಡರು. ಮಹಾತ್ಮರು ಆ ಪಾಂಡುರಂಗ ಪ್ರಸಾದವನ್ನು ತೆಗೆದುಕೊಳ್ಳಲಿಲ್ಲ. ಅವಾಗ ನೇರವಾಗಿ ದಿಟ್ಟತನದಿಂದ ಪಾಂಡುರಂಗನ ಮೇಲೆ ಏನು ಮಾಡ್ತಾ ಇದ್ದಾರ? ಆಣಿ ಹಾಕಿ, ನೋಡು, ಮತ್ತ ನಾನು ನಿನ್ನ ಮೇಲೆ ಆಣಿ ಹಾಕಿ ಹೇಳ್ತಾ ಇದ್ದೇನೆ, ನೀನು ಪ್ರಸಾದವನ್ನು ಸೇವನೆ ಮಾಡದ ಇದ್ದರ ನಮ್ಮ ಅಪ್ಪಾರು ಹೇಳ್ಯಾರ, ಪ್ರತಿನಿತ್ಯ ಕೊಟ್ಟು ಬರ್ತಾ ಇದ್ರು, ನನಗೆ ಇವತ್ತು ಕಳ್ಸ್ಯಾರ, ನೀನು ಇದನ್ನು ಸೇವನೆ ಮಾಡಲೇಬೇಕು ಅಂದಾಗ ಒಂದು ಸಾರಿ ಆಯ್ತು, ಎರಡು ಸಾರಿ ಆಯ್ತು, ಮೂರನೇ ಸಾರಿ ಹೇಳುವಂಥ ವೇಳೆಯೊಳಗ ಹೇಳಿದ್ರು ನಾಮದೇವ, ನೀನು ಮೂರನೇ ಸಾರಿ ನನ್ನ ಕೂಗು ಹೋಗೊಡಲಿಲ್ಲ ಅಂದ್ರೆ ನನ್ನ ದೇಹ ಇದ್ದರೆ ಇರಲಿ, ದೇಹ ಜಾವೋ ಅಥವಾ ರಾಹೋ ಪಾಂಡುರಂಗಿ ದಡವಾವು. ಬೆಲ್ಲ ಕೊಟ್ಟು ನಿಮ್ಗೆ ಕೊಟ್ಟು ಬೆಲ್ಲ ಕೊಡ ಕೊಡ ಇಲ್ಲ ಇಲ್ಲಿ ಇಡ್ಬಾರ್ದು, ಅಲ್ಲಿಟ್ಟ ಅಲ್ಲಿಟ್ಟ. ಧಾಡ ಭಾವ ಪಾಂಡುರಂಗಿ ಧಾಡ
तुझे पंढरी नाथा, आना तुझे पंढरी नाथा, ನಾಮದೇವರಾಯರು ಅವನ ಮೇಲೆ ಆಣಿ ಹಾಕಿ ಪಾಂಡುರಂಗನ ಗದ್ದುಗೆಗೆ ಪಾದಕ್ಕ ತನ್ನ ಹಣೆಯನ್ನು ಜಜ್ಜಿಕೊಂಡು ದೇಹ ಇದ್ದರೆ ಇರಲಿ ಹೋದರೆ ಹೋಗಲಿ. ಯಾಕಂದ್ರೆ ಮರಾಠಿ ಅವ್ರಿಗೆ ಹೆಣ್ಮಕ್ಳಿಗೆ ಕನ್ನಡದವ್ರು ತಿಳಿದಿಲ್ಲ. ದೇಹ ಜಾವೋ ಅಥವಾ ರಾವೋ ಮರಾಠಿ, ದೇಹ ಇದ್ದರೆ ಇರಲಿ ಹೋದರೆ ಹೋಗಲಿ. ಪಾಂಡುರಂಗ ಇವತ್ತ ಎಂದಾದ್ರೂ ನಾಶ ಆಗತಕ್ಕಂತ ದೇಹ ಇದು. ದೇಹಕ್ಕೆ ನಾಶ ಅದ ರೀ, ಆದರೆ ಆತ್ಮಕ್ಕೆ ಎಂದೂ ನಾಶ ಇಲ್ಲ. ಅಂತೆಯೇ ನಾಮದೇವರಾಯರ ಸಮಾಧಿ ಸಂಜೀವನ ಆರಾಧನೆ ಆಗಬೇಕಾದ್ರೆ ಅವರ ಹೆಸರು ಇವತ್ತಿಗೂ ಐತಿ. ದೇಹದಿಂದ ಮರೆ ಆಗಿರ್ತಾ ಇದ್ದಾರೆ. ತುಕಾಮನೆ ಏಕ ಮರಣಾಚಿ ಸರೆ ಉತ್ತಮಾಚಿ ಉರೆ ಕೀರ್ತಿ ಮಾಗೆ. ಸಂತರ ಶರಣರ ಮಹಿಮೆಯನ್ನು ಯಾವುದಲ್ಲಿ ಅವರ ಕೀರ್ತಿಯೊಳಗ ನಾವು ಕಂಡುಕೊಳ್ಬೇಕಾಗ್ತದ. ಅದೇ ಪ್ರಕಾರವಾಗಿ ನಾಮದೇವರಾಯರು ಗಟ್ಟಿ ಆದ್ರು, ತಲೆ ಹೊಡ್ಕೊಳಕ್ ಹತ್ತಿದ್ರು. ಅವಾಗ ಗಟ್ಟಿ ಆದಾಗ ದೇವ್ರು ಭೇಟಿ ಹಾಕಂದ್ರು. ನಾವಿನ್ನ ಗಟ್ಟಿನ ಆಗಿಲ್ಲ, ನಮಗ್ ಒಮ್ಮೆ ಭೇಟಿ ಆಗಿಲ್ಲ, ನಿಮಗೇನಾರ ಭೇಟಿ ಆಗಿರ್ಬಹುದೇನ್ರಿ? ಮತ್ತೆ ಭೇಟಿ ಆಗ್ಯಾರ. ಯಾಕಂದ್ರೆ ಜ್ಞಾನಿಗಳ ದೇವರ ಇರುವಿಕೆಯನ್ನ ಎದರಲ್ಲಿ ನೋಡಬೇಕು ಅಂದ್ರೆ ಇನ್ನೊಬ್ಬರ ಕಣ್ಣು ಒರೆಸುವಲ್ಲಿ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ, ತಂದೆ ತಾಯಿಗಳ ಸೇವೆಯನ್ನು ಮಾಡುವುದರಲ್ಲಿ ದೇವರು ಕಾಣಬೇಕು ನಾವು ಹೊರತು ಇರ್ಲಿ. ಮತ್ತು ಅದಕ್ಕೂ ಅಣ್ಣ ಬೇಕಾಕತಿ ದೇವರಂತ. ಮತ್ತು ದೇವರಲ್ಲಿಕ ನಾವರ ಇಲ್ಲಿ ಯಾಕೆ ಬಂದೀವಿ ಅವ್ರ ಮುಂದೆ ನಿಂತ್ಕೊಂಡು? ಅದಕ್ಕ ಅನುಮಾನ ಇದ್ರೆ ಹೇಳ್ಬೇಕಾರಂತ ಅಭಂಗದೊಳಗೆ ಹೇಳ್ತಾ ಇದ್ದಾರೆ. ಅವ ಭಗವಂತ ನಿರ್ಗುಣನೂ ಅದಾನ, ಸಗುಣನೂ ಇದ್ದಾನ, ಅವ್ಯಕ್ತನೂ ಇದ್ದಾನ, ವ್ಯಕ್ತನೂ ಇದ್ದಾನ. ಅವ್ಯಕ್ತ ಮತ್ತು ವ್ಯಕ್ತ ಅಂದ್ರೆ ಹ್ಯಾಗ ಅನೇಕ ಪ್ರಮಾಣಗಳು, ಅನೇಕ ದೃಷ್ಟಾಂತಗಳು ಬರ್ತಾ ಇದ್ದಾವೆ. ಈಗ ಇಲ್ಲಿ ಘಂಟೆ ಐತ್ರಪ್ಪ ಕಾಂತ ನಮ್ಮ ನಿಮ್ಮೆಲ್ಲರಿಗೆ. ಆ ಘಂಟೆ ಸಗುಣ ರೂಪ, ಅದು ನೋಡಲಿಕ್ಕೆ ಕಾಣಿಸ್ತದ ಸಗುಣ ರೂಪದೊಳಗೆ. ಆ ಗಂಟೆ ಬಾರಿಸಿದಾಗ ಅದರ ನಾದ ಅಲೆ ಕಾಣ್ತೈತೆ ಅಂದ್ರೆ ಅದು ಕಾಣುವುದಿಲ್ಲ. ಮತ್ತು ಶಬ್ದ ಕೇಳೈತಲ್ಲ ಹೆಂಗೈತೆ ಅಂದ್ರೆ ಅವ್ಯಕ್ತ, ಹಿಂಗೈತೆ ನೋಡಿ. ಅನೇಕ ಪ್ರಮಾಣಗಳದಾವ. ಶರಣರು ಹೇಳ್ಯಾರ, ಸಂತರು ಹೇಳ್ಯಾರ. ಶರಣರು ಏನ್ ಹೇಳ್ಯಾರ?
ಮರದಲ್ಲಿ ಮಂದಾಗ್ನಿಯನ್ನು ಇರಿಸಿದಂತೆ, ನೆರೆವಾಲೊಳಗೆ ತುಪ್ಪ ಕಂಪಿಸದಂತೆ, ಎಲೆ ಮೃಡನೆ ಪ್ರಾಣ ಪ್ರಕೃತಿಯೊಳಗೆ ಅಡಗಿಯ ಭೇದವನ್ನು ನರರೆತ್ತ ಬಲ್ಲರಯ್ಯ. ಮರದಲ್ಲಿ ಮಂದಾಗ್ನಿ ಅಂದ್ರೆ ಕಟ್ಟಿಗೆ ಒಳಗೆ ಅಗ್ನಿ ಐತಿಲ್ರಿ, ಅದು ಹೆಂಗೈತಿ ಅಗ್ನಿ? ಕಟ್ಟಿಗೆ ಕಾಣಿಸ್ತೈತಿ, ಮರ ಕಾಣ್ತೈತಿ, ಅಗ್ನಿ ಕಾಣುವುದಿಲ್ಲ. ಅಗ್ನಿ ಕಾಣಬೇಕಾದ್ರೆ ಸಂಸ್ಕಾರ ಕೊಡ್ಬೇಕು ಅದಕ್ಕೆ. ನೆರೆವಾಲೊಳಗೆ ತುಪ್ಪ ಕಂಪಿಸದಂತೆ, ವಾಲ್ ಅಂದ್ರ ಇಲ್ಲಿ ಹಳೆಗನ್ನಡ ಶಬ್ದ, ವಾಲ್ ಅಂದ್ರ ಹಾಲ್ ಅಂತ ತಿಳ್ಕೋಬೇಕು. ಇಂಗ್ಲಿಷ್ನೊಳಗ ಅದೇ ವಾಲ್ ಅಂತಕ್ಕಂಥ ಶಬ್ದ ಗೋಡೆ ಅಂತ ಅರ್ಥ ಆಕತ್ರಿ. ನೆರೆವಾಲೊಳಗೆ ತುಪ್ಪ ಕಂಪಿಸದಂತೆ, ಹಾಲಿನೊಳಗೆ ತುಪ್ಪ ಐತಿಲ್ರಿ? ಐತಿ, ಕಾಣತನ್ರಿ? ಇಲ್ಲ. ಕಾಣಬೇಕಾದ್ರೆ ಅದನ್ನ ಕಾಯಿಸ್ಬೇಕು, ಅಗ್ನಿ ಸಂಸ್ಕಾರ ಕೊಡ್ಬೇಕು, ಹೆಪ್ಪ ಹಾಕ್ಬೇಕು, ಕಡಿಬೇಕು, ಅವಾಗ ಬೆಣ್ಣೆ ಬರ್ತತಿ. ಬೆಣ್ಣೆ ಕಾಯಿಸಿದಾಗ ತುಪ್ಪ ಕಾಣ್ತತಿ. ಹಂಗ ಅದೇ ರೀತಿಯಾಗಿ ಅವ್ಯಕ್ತ ರೂಪದೊಳಗೂ ಅದಾನ, ವ್ಯಕ್ತ ರೂಪದೊಳಗೂ ಇದ್ದಾನ. ಇದನ್ನ ಸಂಶಯ ಐತನ್ರಿ ನಿಮ್ಗ? ಹೋಗೈತಿ ಆ ಸಂಶಯ? ನಮಗ ಐತ್ರಿ, ಅವಾಗ ಹೇಳ್ಯಾರ ಅವರು. ಅನುಮಾನೇನ ಶ್ರುತಿ ನೇತಿ ನೇತಿ ಮಣತಿ ಏಕೋ ಗೋವಿಂದುರೇ, ತುಜೆ ಆಕಾರೋ ರೇ ನಿರಾಕಾರೋ ರೇ, ಆಕಾರೋ ನಿರಾಕಾರೋ ಏಕೋ ಗೋವಿಂದುರೇ, ತುಜೆ ಸ್ಥೂಲ ಮನೋಕಿ ಸೂಕ್ಷ್ಮ ರೇ, ಸ್ಥೂಲ ಸೂಕ್ಷ್ಮ ಏಕೋ ಗೋವಿಂದುರೇ. ಅನೇಕ ಪ್ರಮಾಣಗಳನ್ನು ಹೇಳ್ಯಾರ ಅದ್ರೊಳಗೆ. ಅನುಮಾನೇನ ಶ್ರುತಿ ನೇತಿ ಮಣತಿ ಏಕೋ ಗೋವಿಂದುರೇ. ಭಗವಂತ ಬಹಳ ಚತುರ್ದಾನ್ರಿ ಮಹಾರಾಜರ. ಹೆಂಗ ನಿರ್ಮಾಣ ಮಾಡ್ಯಾನ ಅನ್ನೋದು ತನ್ನ ನೆಲೆ ಇವತ್ತಿಗೂ ಯಾರಿಗೂ ಹತ್ತಿ ಗೊತ್ತಿಲ್ಲ. ಈ ಬರೇ ನಮ್ಮ ಶರೀರ ಅಷ್ಟ ನಾವು ವಿಚಾರ ಮಾಡಿ ನೋಡ್ರಿ. ಒಡಲೊಳಗಿನ ಅಗ್ನಿ, ನಮ್ಮ ಒಡಲೊಳಗ ಅಗ್ನಿ ಐತಿಲ್ರಿ? ಅಗ್ನಿ ಐತಿ. ಅಗ್ನಿ ಐತಂತ ಜ್ಞಾನೇಶ್ವರ ಮಹಾರಾಜರು ಪ್ರಕಟ ಮಾಡಿ ಬೆನ್ನ ಮೇಲೆ ಅಗ್ನಿಯನ್ನ ಪ್ರಕಟ ಮಾಡಿ ತೋರಿಸಿದ್ರು. ಆಯಿ ಮುಕ್ತಾಬಾಯಿ ಪ್ರಸಾದ ಮಾಡಿ ರೊಟ್ಟಿ ಮಾಡಿ. ಇಲ್ಲ ಅದು ಸಾಮಾನ್ಯ ಅಲ್ಲ ಮಹಾರಾಜರ. ಒಡಲೊಳಗಿನ ಅಗ್ನಿ ಸುಡದ ಭೇದವ. ಅಗ್ನಿ ಕೆಲಸ ಏನ್ರಿ? ಬೆಂಕಿ ಕೆಲಸ ಸುಡುದ. ನೀವು ಅರತರ ಹಿಡೀರಿ, ಮರತರ ಹಿಡೀರಿ, ಅದ ಧರ್ಮನ ಏನೈತಿ? ಸುಡುದ. ಎಲ್ಲರಿಗೂ ಪಕ್ಕ ಖಾತ್ರಿ ಹೌದ್ರಿ, ಅಗ್ನಿ ಸುಡ್ತೈತಿ ಅಂತ ಖರೆ. ನಮ್ಮ ದೇಹದೊಳಗೆ ಒಡಲೊಳಗೆ ಅಗ್ನಿ ಐತಲ್ಲ, ಅದು ನಮ್ಮನ್ನ ಯಾಕೆ ಸುಡುವಲ್ದು? ಎಷ್ಟು ಚಮತ್ಕಾರ ಇಟ್ಟಾನ ನೋಡ್ರಿ. ಕುಡಿಯುವ ಉದಕದೋಳ ನೊಂದದ ಅಗ್ನಿ ನೊಂದದ ಭೇದವ. ಕುಡಿಯುವ ಉದಕ ಅಂದ್ರೆ ಏನ್ರಿ? ನೀರು ಕುಡಿತೀವಿ ನಾವು. ಒಂದು ಬೆಂಕಿ ಕಂಡದ ಮೇಲೆ ಕಟ್ಟಿಗೆ ಉರಿತಾ ಇದ್ದುವಂತ ಬೆಂಕಿಯ ಮೇಲೆ ನೀರು ಹಣಿಸಿದ್ರೆ ತಣ್ಣಗಾಗಿ ಆರಿ ಹೋಗ್ತದೆ. ನಮ್ಮ ಒಡಲೊಳಗೆ ಇರ್ತಕ್ಕಂಥ ಅಗ್ನಿಗೆ ಪ್ರತಿನಿತ್ಯ ನಾವು ಎಷ್ಟೋ ಸಾರಿ ನೀರನ್ನು ಕುಡಿತಾ ಇದ್ದರೂ ಅಗ್ನಿ ನೊಂದಿಲ್ಲ. ಅಗ್ನಿ ನೊಂದಬೇಕಾದ್ರೆ 4 ಮಂದಿ ಬೇರೆ ಹೋದಾಗ ನೊಂದತತಿ. ಜೀವಿತ ಇರುವವರೆಗೂ ನಮ್ಮ ಒಡಲೊಳಗ ಅಗ್ನಿ ಇದ್ದರೂ ನಮಗ ಸುಡುವ ಭೇದ ನಮಗ್ ಗೊತ್ತಿಲ್ಲ. ನೀರು ಸಾಕಷ್ಟು ಕುಡಿತೀವಿ, ಅಗ್ನಿ ನೊಂದದ ಭೇದ ನಮಗ್ ತಿಳಿದಿಲ್ಲ. ಶರಣರು ಎಂಥದ್ದು ಹೇಳ್ಯಾರ ನೋಡ್ರಿ. ಅಂತಹ ದೇಹದ ಅವಸ್ಥೆ ಇರುವಂತಹ ವೇಳೆಯೊಳಗ ಆ ಪಾಂಡುರಂಗ ಪರಮಾತ್ಮನ ಲಡಿವಾಳ ಭಕ್ತ ಏನು ಮಾಡಿದ? ಪ್ರಸಾದ ಅರ್ಪಣೆ ಮಾಡಿ ಬಂದ. ಅವರ ತಂದೆ ಮನೆಗೆ ಬಂದ್ರು. ಯಾಕ ಅಲ್ಲೇ ಹೋಗ್ಬೇಕು ನಾವು, ಮತ್ತು ಎಷ್ಟೊತ್ತಿದ್ರು ಬಂದ್ರು. ನಾಮದೇವರಾಯ ಇವತ್ತು ಹೋಗಿದ್ದೇನಪ್ಪ ಗುಡಿಗೆ, ಹೋಗಿದ್ನಿ, ಪ್ರಸಾದ ನೈವೇದ್ಯ ಕೊಟ್ಟು ಬಂದೆ. ತಾಯಿ ಕೇಳ್ತಾ ಇದ್ದ, ಏನ್ರಿ ಬರೀ ತಾಟ ತಗೊಂಡ್ಬಂದ ನಾಮದೇವ, ಏನ್ ಮಾಡ್ಯಾನೋ ಗೊತ್ತಿಲ್ಲ. ಯಾರಿಗಾರ ಕೊಟ್ಟು ಬಂದೇನೋ? ಇಲ್ಲ, ಹುಣಸೆ ಬಂದೀನಿ ಅಂತಂದಾಗ, ಇಷ್ಟು ವರ್ಷ ಆತು ನಾನು ನೈವೇದ್ಯ ತೆಗೆದುಕೊಂಡು ಹೋಗಿನಿ, ಒಂದು ಸಾರಿ ನನಗೆ ಅವ ಪ್ರಸಾದ ಉಂಡಿಲ್ಲ. ನೀನ ತಿಂದಿಯ ನೋಡು, ಯಾರಿಗಾರ ಕೊಟ್ಟು ಬಂದೇನು ನೋಡು. ಇಲ್ಲ ತಂದೆ, ನಾನು ನಿನ್ನ ಮುಂದೆ ಸುಳ್ಳು ಹೇಳುದಿಲ್ಲ, ಸ್ವತಃ ಹುಣಸೆ ಬನ್ನಿ. ಇದನ್ನು ಪರೀಕ್ಷೆ ಮಾಡಬೇಕಾತಪ್ಪ ನಾನು ಅಂತಂದ. ಆಯ್ತು, ಪರೀಕ್ಷೆ ಮಾಡಬೇಕಾತು ಅಂತ ಕೇಳಿ ಏನು ಮಾಡಿದ ಅವರ ತಂದೆ
ನಾಳೆ ದಿವಸ ಹೀಗೆ ತೆಗೆದುಕೊಂಡು ನಡಿಪ, ನಾನು ನಿನ್ನ ಹಿಂದೆ ಬರ್ತಾ ಇದ್ದೀನಿ, ನನ್ನ ಮುಂದೆ ಉಳಿಸು. ಅವಾಗ ತಂದೆ ಹಿಂದೆ ನಿಂತ ಇದ್ದಾನ ಮರಿಗೆ. ನಾಮದೇವ ಪ್ರಸಾದಕ್ಕ ಊಟ ಮಾಡಂತ ಇವತ್ತಂದಾಗ ಅವತ್ತು ಊಟ ಮಾಡ್ಲಿಲ್ರಿ. ನೋಡು, ಹೌದು, ಅವರ ಕಣ್ಣಿಗೆ ಏನೈತಿ, ಇನ್ನ ಕಟ್ಟಿರ್ತಕ್ಕಂಥ ಕಾಮ ಕ್ರೋಧ ಲೋಭದ ಪಟ್ಟಿ ಬಿಚ್ಚಿಲ್ಲ. ಅವ್ರಿಗೆ ಹೆಂಗ ಭಗವಂತ ಕಾಣಬೇಕು, ಇವನ ಸಲುವಾಗಿ ನಾವು ಕಾಣಬೇಕಾಕತ್ ನೋಡ್ರಿ. ಭಕ್ತರ ಸಲುವಾಗಿ ಇವರೆಲ್ಲರಿಗೂ ಭಗವಂತ ಕಾಣ್ತಾ ಇದ್ದಾರೆ. ಆ ಪ್ರಕಾರ ಮತ್ತೊಮ್ಮೆ ಪ್ರಸಾದ ಮಾಡಿ ಆತನಿಗೂ ಕೂಡ ದರ್ಶನ ಕೊಡ್ತಾ ಇದ್ದಾರೆ. ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಮುಕ್ತಿ ಎಲ್ಲರಿಗೂ ಐತೆ. ಆದ ಕಾರಣ ಅನೇಕ ಪವಾಡಗಳನ್ನು ಮಾಡ್ತಾ ಮಾಡ್ತಾ ಆ ಭಗವಂತನ ಮೇಲೆ ಸತ್ತ ಆಯ್ತು ಅಂತ ತಿಳ್ಕೊಂಡು ಎಷ್ಟು ಅಭಂಗ ರಚನೆ ಮಾಡ್ತೀನಿ ಅಂತ ಮಣ್ಣಿನ ದಿವಸ ಕೀರ್ತನಗಳು ಹೇಳ್ಯಾರ. ಸತ್ತ ಆಯ್ತಂತ ಅಷ್ಟು ಅಭಂಗಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಜ್ಞೆ ಮಾಡಿದ್ರು. ಹಂಗೆ ಮಾಡಬೇಡ ನಾಮದೇವ ಅಂತಂದ್ರು. ಕೇಳಿ, ನನಗೇನು ಗೊತ್ತಿಲ್ಲ, ನುಡಿಸಿದವನು ನೀನ, ನುಡಿದವನು ನೀನ, ಅದು ಕಾರ್ಯ ಪೂರ್ಣ ಮಾಡುವುದು ನಿನ್ನ ಕೆಲಸ ಅಂತ ಹೇಳ್ತಾ ಇದ್ದಾರ. ನಾಮದೇವರಾಯರ ಚರಿತ್ರೆ ಒಳಗೆ ಸಾಕಷ್ಟು ಅನುಭವಗಳು ಬರ್ತಾ ಇದ್ದಾವ. ಇವರು ಮ್ಯಾರೆ ಆಜ್ಞೆ ಒಂದು ಐತಿ. ಯಾಕಂದ್ರೆ ಟೈಮ್ ಒಂದು ನಮ್ಮ ಕೈಯಿಂದ ಅಲ್ಲಿ ನೋಡ್ರಿ, ಯಾರಾದ್ರೂ ಇನ್ನ ಹೇಳಿರ್ತಾರ ಅದನ್ನ ನಿಂದಿರಬಹುದು. ಪ್ರಧಾನಮಂತ್ರಿ ಅದ ಅಂತಂದ್ರೆ ಅವ್ನು ತರಬಿಸಬಹುದು. ಖರೆ ಇಲ್ಲಿ ಟೈಮ್ ನಿಲ್ಸಕ್ ಆಗುದಿಲ್ರಿ. ಆಯ್ತ್ರಿ, ಅದಕ್ಕ ಇವತ್ತಿನ ದಿವಸ ಆ ನಾಮದೇವರಾಯರ ಚರಿತ್ರೆಯನ್ನು ಎಷ್ಟು ಹೇಳಿದ್ರು ಕಡಿಮೆನ. ಅವನ ಮನೆಗೆ ಕರ್ಕೊಂಡು ಹೋಗಿ ಅಭ್ಯಂಗ ಸ್ನಾನ ಮಾಡಿಸುವಂತಹ ವೇಳೆಯೊಳಗ ಸ್ವತಃ ಇಟ್ಟಿಗೆ ಮೇಲೆ ತಾನೇ ನಿಂತ. ಯಾಕ ನಾಮ ಮತ್ತು ದೇವ ಆತನ ಹೆಸರಿನಲ್ಲೇ ವ್ಯಕ್ತ ಅಡಿಗೆದ. ದೇವ ಬೇರೆ ಅಲ್ಲ, ನಾಮ ಬೇರೆ ಅಲ್ಲ. ನಾಮದ ಹಂಗಿಲ್ರಿ. ಮತ್ತ ಅಂಥ ಒಂದು ಇರ್ತಕ್ಕಂಥ ನಾಮದೇವರಾಯರು ಅವರ ಚರಿತ್ರೆ ಹೇಳಲಿಕ್ಕೆ ಟೈಮ್ ಇಲ್ಲ. ಆದರೆ ವೇಳೆ ಆಗೈತಿ, ಆಜ್ಞೆ ಆಗೈತಿ. ಸೇವೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ಭಂಗ ಪುಣ್ಯವಂತ ಭಾವೇ ಘೇತ ಸಜ್ಜನಾಚಿ ನಾವೇ ಡಿಘೆ ಮಾಜೆ ವಾಚ್ಯ ತುಟಿ ಮಹಾಲಾಭ ತುಕಾಸಾಟಿ ಬೋಲಾ. ನಿನ್ನ ಆತ್ಮ ಕಲ್ಯಾಣ ಯಾವ್ದ ಮಾಡ್ತೈತಿ, ನಿನ್ನ ಆತ್ಮ ಕಲ್ಯಾಣ ಮಾಡ್ತಕ್ಕಂಥ ಸಂಘವನ್ನ ಹಿಡ್ಕೋ. ಆತ್ಮ ಕಲ್ಯಾಣ ಮಾಡದ ಸಂಘವನ್ನ ದೂರ ಇಡು. ತಮಗೆಲ್ಲ ಗೊತ್ತಾಗತ್ತೆ ಸಂಘಗಳು, ಈ ಸಂಘನೂ ಐತಿ, ಇದು ಐತಿ, ಅನೇಕ ಸಂಘಗಳಿದಾವ. ಅವೆಲ್ಲ ನಮ್ಮನ್ನು ಏನು ಮಾಡ್ತಾ ಇದ್ದಾವ, ಹಾಳು ಮಾಡ್ತಕ್ಕಂಥ ಸಂಘಗಳು.
ಶರೀರವನ್ನು ಹಾಳ, ಧನನೂ ಹಾಳ, ಮಾನನೂ ಹಾಳ, ಎಲ್ಲ ಹಾಳಾಗಿ ಹೋಗ್ತದೆ. ಆದ ಕಾರಣ ನಮಗ ಲಾಭ ಎಂಥದ್ದು ಸಿಗ್ತೈತಿ ಅಂತ ಹೇಳಿದ್ರೆ ಎಂದೂ ನಶಿಸಲಾರದಂತಹ ಲಾಭ. ಅದಕ್ಕ ಮಹಾಲಾಭ ಅಂತಾರ. ಕೊನೆ ತನಕ ಇರುವಂತಹ ಲಾಭ ನಾಮದೇವರಾಯರ ಹೆಸರು ಇವತ್ತಿಗೂ ಐತಿಲ್ರಿ, ಅದು ಲಾಭ. ಅವರು ಅದರೆನಿಗ ಇಲ್ಲ, ದೇಹದಿಂದ ಇಲ್ಲ, ಆದ್ರೆ ಅವರ ಹೆಸರು ಮಾತ್ರ ಐತಲ್ಲ, ಆ ಲಾಭ ಇವತ್ತು ಐತಂತ ತಿಳ್ಕೊಂಡು ಇಲ್ಲಿ ಉತ್ಸವ ನಡೆದತಿ. ಅವರ ಹೆಸರಿನ ಮೇಲೆ ಅವರ ಸಮಾಧಿ ಸೋಹಳ, ಅವರ ಆರಾಧನಾ ನಿಮಿತ್ತ ಸೇವೆಯನ್ನು ಮಾಡ್ತಕ್ಕಂಥವರು ನವಲಗುಂದದವರು, ಪುಣ್ಯದವರು. ಅಂಥವರು ಆರಾಧನಾ ಪುಣ್ಯದ ಮಿತಿ ಸಿಗಬೇಕಾದ್ರೆ ಬಹಳ ಕಠಿಣದ. ಮಹಾತ್ಮರು ಏನು ಮಾಡ್ತಾ ಇದ್ದಾರ, ತಿಥಿಗಳಂತೂ ಅದಾವ, ಆ ಹೆಸರು ತಮಗೆಲ್ಲ ಗೊತ್ತೈತಿ. ತಿಥಿಗೆನ ಪುಣ್ಯ ಬರುವಂತ ಕೆಲಸ ಇವರು ಮಹಾತ್ಮರು ಮಾಡ್ತಾ ಇದ್ದಾರೆ. ಅದಕ್ಕೆ ಪುಣ್ಯ ಆರಾಧನಾ ಅನ್ನಬೇಕು. ತಿಥಿ ನಿಮ್ಮ ಎಲ್ಲವೂ. ಆದ ಕಾರಣ ಏನು ಮಾಡಬೇಕು ಅಂತ ಕೇಳಿದ್ರೆ, ಇರುವಷ್ಟು ಜೀವಿತ ಅವಧಿಯೊಳಗ ನಾವು ನೀವೆಲ್ಲರೂ ಒಳ್ಳೆಯ ಸತ್ಸಂಗದಲ್ಲಿ ನಮ್ಮ ಜೀವಿತ ಅವಧಿಯನ್ನು ಕಳೆಯಬೇಕು. ಆ ಸಂತರು ಏನು ಮಾಡ್ತಾ ಇದ್ದಾರ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೆಗೆದು ಸುಜ್ಞಾನವನ್ನ ಪ್ರಾಪ್ತಿ ಮಾಡುವ ಕೆಲಸ ಮಾಡ್ತಾರ. ನಮಗೇನು ಒಂದಿಷ್ಟು ಹಣ ಸಂಪತ್ತು ಧನ ದಾನವನ್ನು ಕೊಡುವುದಿಲ್ಲ. ಅವರು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ಇವತ್ತ ಜ್ಞಾನೇಶ್ವರಿ ಪಾರಾಯಣ ನಾವು 18ನೇ ಅಧ್ಯಾಯದೊಳಗೆ ಮಾಡಿದ್ವಿ. 18ನೇ ಅಧ್ಯಾಯದೊಳಗೆ ಎಷ್ಟನೇ ಶ್ಲೋಕಕ್ಕೆ ಅವನ ಮೋಹ ಹೋದ್ರಿ, ನಷ್ಟೋ ಮೋಹ ಶ್ರುತಿಲಬ್ಧ. ಅಲ್ಲಿ ತನಕನೂ ಅವನ ಮೋಹ ಇತ್ತು. ಅಲ್ಲಿ ತನಕ ಪದೇ ಪದೇ ಲೋಕದ ಜನರಿಗಾಗಿ ಅರ್ಜುನ ಪ್ರಶ್ನೆ ಮಾಡಿ ಕೇಳ್ತಾನೆ ಇದ್ದಾನ. ಪದೇ ಪದೇ ಪ್ರಶ್ನೆಯನ್ನು ಮಾಡಿ ಕೇಳಿ ಕೊನೆಗೆ ಯಾವಾಗ ಹೇಳ್ತಾ ಇದ್ದಾನ, ನಷ್ಟೋ ಮೋಹ ಶ್ರುತಿ ಲಬ್ಧ. ಈಗ ನನ್ನ ಮೋಹ ಹೋತ್ ನೋಡಿ ಎಲ್ಲ ಅರ್ಜುನ ಭಗವಂತ. ಈಗ ನಾನು ಅವರ ಮೇಲೆ ಹೊಡಿಲಿಕ್ಕೆ ತಯಾರಾಗ್ತೀನಿ, ಯುದ್ಧ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೇನೆ. ಮೋಹ ಹೋದ ಬಳಿಕ ಏನೈತ್ರಿ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಸಾಕಷ್ಟ. ಮೋಹ ಒಂದು ಹೋತು ಅಂತಂದ್ರ ಮಾವನ ಮನೆ ಹಂಗ ನನಗ್ಯಾಕ. ಆ ಮೋಹವನ್ನ ಕಳೀಲಿಕ್ಕೆ ಬಹಳ ರಾಮಾಯಣದ ಒಂದು ಪ್ರಸಂಗದೊಳಗೆ ಬರ್ತೈತಿ. ರಾಮಚಂದ್ರ ಪ್ರಭು ಮತ್ತು ಏನಾಯ್ತು, ರಾವಣಿಗೆ ಯುದ್ಧ ಆಗ್ತಾ ಇತ್ತು. ಯುದ್ಧದೊಳಗ ಅನೇಕ ಜನ ಸೈನಿಕರು, ರಾವಣನ ಸೈನಿಕರು ನಾಶ ಹೊಂದಿದರು. ಅನೇಕ ಜನ ರಾವಣನ ಸೈನಿಕರು ನಾಶ ಹೊಂದಿದರು. ಹಾಗಾದ್ರೆ ರಾವಣಗ 3 ಮಂದಿ ಇದನ್ನ ಇಬ್ಬರು ತಮ್ಮಗಳು, ಕುಂಭಕರ್ಣ ಮತ್ತು ವಿಭೀಷಣ. ವಿಭೀಷಣ ಅಂತೂ ಮೊದಲೇ ರಾಮಚಂದ್ರ ಪ್ರಭುವಿನ ಪಕ್ಷ ಸೇರಾನ. ಕುಂಭಕರ್ಣಂತ ಕೆಲಸ ಏನ್ರಿ, 6 ತಿಂಗಳು ನಿದ್ದೆ ಮಾಡುದು, 6 ತಿಂಗಳು ಊಟ ಮಾಡುದು. ಮತ್ತು ಮಹಾಜ್ಞಾನಿ ಇದ್ದವ ಕುಂಭಕರ್ಣ ಇದ್ದರೂ ಕೂಡ ಅವನಿಗೆ ಶಾಪ ಆಗಿತ್ತು. ಇನ್ನು ಯಾರನ್ನು ಕಳಿಸ್ಬೇಕು ಯುದ್ಧಕ್ಕೆ, ಕುಂಭಕರ್ಣನ ಎಬ್ಬಿಸ್ರಿ. ಆಯ್ತು, ಕುಂಭಕರ್ಣನ ಎಬ್ಬಿಸಿದ್ರು. ಯಾಕೆ ಎಬ್ಬಿಸಿದ್ರಪ್ಪ? ಅಣ್ಣ ಹೇಳ್ಯಾನ್ರಿ ಎಬ್ಬಿಸಿವಿ. ಅಣ್ಣನ ಹೋಗಿ ಕೇಳಿದ. ಅಣ್ಣ ಅಂದ್ರ ನೀನ ತಾಯಿ ತಂದೆ ಅಂದ್ರೆ ಎಲ್ಲಾನು ನೀನ ನಮಸ್ಕಾರ ಮಾಡಿ, ಯಾಕಪ್ಪ ನನ್ನ ಕೆಲಸ ಏನು ಅಂತ ಕೇಳಿದಾಗ, ನೋಡಪ್ಪ ಈಗ ಸದ್ಯ ನೀನು ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋಗಬೇಕು. ಯಾರ ಜೊತೆಗೆ ಯುದ್ಧ?
ರಾಮನ ಜೊತೆಗೆ ಯುದ್ಧ ಅಂತ ಹೇಳಿದ್ರು. ಅವನ ಜೊತೆಗೆ ಯುದ್ಧ ಆಗಬೇಕಾದ್ರೆ ನೀ ಏನು ಕೆಲಸ ಮಾಡಿದಿ? ಯಾಕಂದ್ರೆ ಸಂಕ್ಷಿಪ್ತವಾಗಿ ನಾನು ಸೀತೆಯನ್ನು ಅಪಹರಿಸಿಕೊಂಡು ಬಂದು ಅಶೋಕ ವಾಟಿಕದೊಳಗೆ ಇಟ್ಟಿದ್ದೀನಿ. ಹೌದು, ಅಂತ ಸುಮಾರು ಕೆಲಸ ಯಾಕೆ ಮಾಡಕ್ ಹೋದಿ? ಯಾಕ ಪರಸ್ತ್ರೀ ಪರನಾರಿ ಪರಧನ ಎಲ್ಲ ಏನೈತಿ ವರ್ಜ್ಯ ಅಂದ ಬಳಿಕ ಅಂಥ ಸುಮಾರು ಕೆಲಸ ಯಾಕೆ ಮಾಡ? ಇಲ್ಲಪ್ಪ ಮಾಡೀನಿ. ಮಾಡ್ಲಿಕ್ಕೆ ಏನಾಯ್ತು? ಪ್ರಸಂಗ ಆಯ್ತು ಮಾಡಿದ್ರೆ ಮಾಡುವಲ್ಯಾಕ ನಿನ್ನ ಕೆಲಸರ ಪೂರ್ತಿ ಆಗೈತೇನು ಅಂತ ಕೇಳಿದ. ನೋಡ್ರಿ, ನಿನ್ನ ಇಚ್ಛಾ ಪೂರ್ತಿ ಆಗೈತೇನು? ಇಲ್ಲ ಅಂದ. ಯಾಕ ಇಲ್ಲ? ನಾನೆಲ್ಲ ರಗಡ ಪ್ರಯತ್ನ ಮಾಡಿದೆ. ಅವಳಿಗೆ ರಾಣಿಯನ್ನು ಪಟ್ಟ ಕೊಡ್ತೀನಿ ಅಂದೆ, ಸಾಕಷ್ಟು ಬಂಗಾರ ಕೊಡ್ತೀನಿ ಅಂದೆ, ಏನಾದರೂ ಒಪ್ಪವಳು. ಕೇವಲ ರಾಮನ ಹೊರತಾಗಿ ನಾ ಮತ್ತೊಬ್ಬರು ನೋಡಲ್ಲ ಅಂತ ಅತ್ಕೋತ ಕುಂತಾಳೆ. ಅವಾಗ ಒಂದು ಯುಕ್ತಿ ಹೇಳ್ತಾ ಇದ್ದಾನ. ಗೊತ್ತೈತಲ್ಲ, ನಮ್ಮ ರಾಕ್ಷಸರಿಗೆ ವೇಷ ಧಾರಣ ಮಾಡ್ಕೊಳ್ಳೋದು ಏನು ಆಗೋದಲ್ಲ. ಮತ್ತು ರಾಮನ ವೇಷ ಧಾರಣ ಮಾಡಿಕೊಂಡು ನೀವು ಹೋಗಬೇಕು. ಹೌದು, ಖರೆ ನಾನು ಎಲ್ಲ ನೀ ಹೇಳಿದ ಹಾಗೆ ಮಾಡಿದೆ. ರಾಮನ ವೇಷ ಧಾರಣ ಮಾಡಿಕೊಂಡು ಅವಳ ಮುಂದೆ ಹೋಗಿ ನಿಂತಾಗ ನನಗೆ ಪ್ರಸಂಗ ಏನಾಯ್ತು ಅಂತ ಕೇಳಿದೆಯಾ? ಹೇಳ್ತೀನಿ ಕೇಳ. ರಾಮನ ರೂಪ ವೇಷ ಬರ್ತಾ ಇತ್ತು, ಕಾಮ ಹೋಗಿ ಬಿಡ್ತಾ ಇತ್ತು. ದೇವರಿದ್ದಾಗ ನಮಗೆ ಕಾಮ ಬರ್ತೈತೇನ್ರಿ? ಮತ್ತ ಆ ರಾಮನ ರೂಪ ಹೋಗ್ತಾ ಇತ್ತು, ಕಾಮ ಉತ್ಪನ್ನ ಆಗ್ತಿತ್ತು. ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ, ಎಲ್ಲಿ ಕಾಮ ಅದಾನ ಅಲ್ಲಿ ರಾಮನಿಲ್ಲ. ಜೈಸೆ ಕಾಮ ಹೈ ವೈಸೆ ರಾಮ. ಅಲ್ಲಿ ರಾಮ ಎಲ್ಲಿ ಅದಾನ ಅಲ್ಲಿ ಕಾಮ ಉತ್ಪನ್ನ ಆಗುವುದಿಲ್ಲ. ಅಂಥ ಪರಿಸ್ಥಿತಿ ಒಳಗ ನಾವಂತ ಯುದ್ಧಕ್ಕೆ ತಯಾರಾಗಿದ್ದ. ಖರೆ ಆ ಪ್ರಭು ರಾಮಚಂದ್ರ ಜೊತೆಗೆ ನಂದು ಇದಾಕತಿ, ನನ್ನಂತ ಪುಣ್ಯ ಯಾವುದಿಲ್ಲ ಅಂದಿದ್ದ. ಮುಂದ ಇದಾಗ್ತತಿ. ಆ ಪ್ರಸಂಗ ಬೇರೆ. ಅನೇಕ ಪ್ರಕರಣಗಳಲ್ಲಿ ಕಾಮವನ್ನು ಜಯಿಸಬೇಕಾದ್ರೆ ನಾವು ಏನು ಮಾಡಬೇಕು? ಆ ಭಗವಂತನ ಜ್ಞಾನೋದಯವನ್ನು ಮಾಡಿಕೊಂಡಾಗ ಮಾತ್ರ ಆಕ್ಕೈತಿ. ಅದರ ವ್ಯತಿರಿಕ್ತ ಆಗಲಿಕ್ಕೆ ಶಕ್ಯತಾ ಇಲ್ಲ. ಆ ಕಾಮವನ್ನ ಅದಕ್ಕೆ ಏನಂತ ನಮ್ಮ ಹಿರಿಯರು ಏನು ಮಾಡ್ಯಾರು? ನಿಮ್ಮೆಲ್ಲರಿಗೆ ವಯಸ್ಸು ಬಂದಾಗ ಅದರ ವಿರುದ್ಧ ಈಸಾಕ್ ಹೋಗ್ಬೇಡ್ರಪ್ಪ. ಪ್ರಕೃತಿಯೊಳಗ ಅದರ ಸ್ವಧರ್ಮ ಐತಿ, ಕಾಮದ ಸ್ವಭಾವ ಐತಿ. ಅದಕ್ಕೆ ಅದರ ವಿರುದ್ಧ ಐತಿ ಕಾರಣ ಆಯ್ತು. ಕಾಮದ ವಿರುದ್ಧ ಈಸಾಕ್ ಹೋಗ್ಬೇಡ್ರಿ. ಅದರ ಸಹಜವಾಗಿ ಗುಂಡು ಈಸಲಿ ತಿಳ್ಕೊಂಡು ನಮ್ಮ ಹಿರಿಯರು ನಿಮಗೆ ಎಲ್ಲರ ಲಗ್ನ ಮಾಡಿದಾರ. ಇಲ್ಲ ಅಂದ್ರೆ ಅವರು ಭಾಳ ಶಾಣ್ಯಾರ ಅದಾರ ಹಿರಿಯರು. ಆಜ್ಞೆ ಆಗೈತಿ. ತುಕಾಮನೆ ಪಾಪೆ ಜಾತಿ ಸಂತಾಂಚಿಯ ಜಪೆ ನೇಗೆ ಮಾಜೆ ವಾಚ್ಯ ತುಟಿ ಮಹಾಲಾಭ ಪುಕಾಸಾಟಿ. ಯಾಕಂದ್ರೆ ಹೆಚ್ಚು ಬೆಳೆಸಂಗಿಲ್ಲ. ಬೋಲಾ ಮಹಾರಾಜ್ ಸೇವಟ್. ತುಕಾಮನೆ ಪಾಪೆ ಜಾತಿ ಸಂತಾಂಚಿಯ ಜಪೆ ನೇಗೆ ಮಾಜೆ ವಾಚ್ಯ ತುಟಿ ಮಹಾಲಾಭ ಪುಕಾಸಾಟಿ.